ಸೌಂದರ್ಯ ಲಹರಿಯ 38ನೇ ಶ್ಲೋಕದ ವಿಶ್ಲೇಷಣೆಯನ್ನ ಸವಿಸ್ತಾರವಾಗಿ ತಿಳಿಸ್ಕೊಡೋ ಸಮಯ ಆಗಿದೆ. ಏನ್ ಹೇಳ್ತೀರಾ? ಸೌಂದರ್ಯ ಲಹರಿಗೆ ಸಾಕ್ಷಾತ್ ಭಗವತಿ ಕೃಪಾ ಕಟಾಕ್ಷದಲ್ಲಿ ಸಪ್ತಮಾತ್ರಿಕಾ ದರ್ಶನ ಅಂತ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ಇಂದ್ರಾಣಿ ಅಂತ ಹೇಳ್ತಾ ಹೋಗ್ತಾ ಇದ್ದಾಗ ವೈಷ್ಣವಿ ಆದಮೇಲೆ ಬರ್ತಕ್ಕಂಥವಳು ವಾರಾಹಿ. ಇವತ್ತು ಶುಕ್ರವಾರ ಇಂಥ ಒಂದು ವಾರಾಹಿ ವಿಶೇಷವಾಗಿರ್ತಕ್ಕಂಥ ಶ್ಲೋಕದ ಅಧಿಪತಿಯಾಗಿರ್ತಕ್ಕಂಥ ವಾರಾಹಿ ಏನನ್ನು ಕೊಡ್ತಾಳೆ? ಸರ್ವವ್ಯಾಪಿಯಾಗಿರ್ತಕ್ಕಂಥ ವಾರಾಹಿ ಸರ್ವ ಜನಾಕರ್ಷಣ ಸಮೇತ ದುಃಖನಾಶಿನಿ. ದುಃಖಗಳಿರುತ್ತೋ ಪ್ರತಿಪೂರ್ವಕವಾಗಿರ್ತಕ್ಕಂಥದ್ದೆಲ್ಲ ನಾಶನವನ್ನು ಮಾಡ್ತಾಳೆ. ಯಾರ್ಯಾರಿಗೆ ಯಾವ ರೀತಿ ದುಃಖ ಇರುತ್ತೋ ಗೊತ್ತಿಲ್ಲ, ಆದರೆ ಅವಳ ವಾಹನ ಬಂದು ಯಮ. ಜ್ಞಾಪಕ ಇಟ್ಕೊಳ್ಳಿ, ಯಮ ಎಮ್ಮೆ ಮೇಲೆ ಕೂತಿರ್ತಕ್ಕಂಥ ವಾಹನ. ಅಂದರೆ ಎಮ್ಮೆನೇ ಅವಳು ವಾಹನವಾಗಿ ಇಟ್ಕೊಂಡು ಯಮನ ಪಕ್ಕಭಾಗದಲ್ಲಿ ಕೂಡಿಸ್ಕೊಂಡಿರ್ತಾಳೆ. ಶಿಕ್ಷೆಗೆ ಯಾರು ಅಂದರೆ ದುಷ್ಟರಿಗೆ ಶಿಕ್ಷೆ, ಸಂರಕ್ಷಣೆ ಮಾಡಕ್ಕೆ ದೇವಾನುಗ್ರಹ, ಅದರಲ್ಲಿ ಯಮಣಿ, ಅದಕ್ಕೆ ಅಯ್ಯೋ ಅಂತಕ್ಕಂಥಳು ಯಮನ ಹೆಂಡತಿ. ಸೊ ಈ ಕಡೆ ಒಂದು ಕಡೆ ಯಮ, ಆ ಕಡೆ ಅಯ್ಯೋ. ಅದಕ್ಕೆ ಯಾವಾಗಲೂ ಎಷ್ಟೋ ಸಲ ಹೇಳ್ತಿರ್ತೀನಿ, ಅಯ್ಯೋ ಅನ್ಬೇಡಿ ಅಂತ. ಅಯ್ಯೋ ಅಂತ ನೀವು ಯಮನ್ಗೆ ಹೆಂಡತಿನ ಕರೆದ್ರೆ ಯಮ ಪಾಪ ಜೊತೆಗೆ ಬರ್ತಾನೆ, ಜ್ಞಾಪಕ ಇರಲಿ. ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ಬಿಡ್ತಾನೆ, ಹುಷಾರಾಗಿರಿ. ಅದಕ್ಕೋಸ್ಕರ ಇವತ್ತಿನ ಶಂಕರಾಚಾರ್ಯನ ಸ್ವಾಗತಿಸ್ಬಿಟ್ಟು ಏನು ದೇವರ ವರಹ ಅನ್ನೋದು ಕೇಳ್ಕೊಳ್ಳೋಣ. ಬನ್ನಿ ನೋಡೋಣ. ಈ ಶ್ಲೋಕವನ್ನ ಸಾಧಾರಣವಾಗಿ ರಾತ್ರಿ ಹೊತ್ತು ಹೇಳ್ಕೋಬೇಕು. ಸಾಧಾರಣವಾಗಿ ಮಲ್ಕೊಳ್ಳೋಕೆ ಮೊದಲು ಹೇಳ್ಕೋಬೇಕು. ಏನಕ್ಕೆ? ಮೊದಲಾಗಿ ರಾಮಸ್ಕಂದಂ ಹನುಮಂತಂ ವೈನತೆಯ ರುಕೋದರಂ ಶಯನೇನ ಸ್ಮರೇ ನಿತ್ಯಂ ದುಸ್ವಪ್ನಂ ತಶ್ಯ ನಶ್ಯತೆ. ಆ ದುಸ್ವಪ್ನವನ್ನ ಪರಿವರ್ತನಾ ಸ್ವರೂಪಕ್ಕೆ ನಮಗೆ ಒಳ್ಳೆ ಸ್ವಪ್ನಗಳು ಬರಲಿ. ದುಸ್ವಪ್ನಂ ತಶ್ಯ ನಶ್ಯತೆ, ಮತ್ತೆ ವಾಪಸ್ ಬರದೇ ಇರಲಿ. ಮನುಷ್ಯ ಮಲ್ಕೊಂಡಾಗ ನೋಡಿ, ರಾತ್ರಿ ಹೊತ್ತು ಪ್ರೇತ ಸಂಸ್ಕಾರವಾಗಿರ್ತಕ್ಕಂಥ ಆತ್ಮಗಳಿಗೆಲ್ಲ ಹೋಗ್ತಿರ್ತೀವಿ. ಈ ಆತ್ಮ ದೇಹನ ಬಿಟ್ಟು ಹೊರಗಡೆ ಹೋಗ್ತಾ ಇರುತ್ತೆ. ವಾಪಸ್ ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಹೆಣ ಇದ್ರೆ ವಾಪಸ್ಸು ಬರುತ್ತೆ. ಅಂದರೆ ದಿನಾನು ಹೆಣಕ್ಕೆ ಸಮಾನ ನಮ್ಮ ದೇಹಗಳು. ಇವತ್ತು ನೀವು ಅಕಸ್ಮಾತ್ ಸ್ನಾನ ಮಾಡದೆ ಹಾಗೆ ಬಂದ್ರಿ ಅಂತ ಇಟ್ಕೊಳ್ಳಿ ದರಿದ್ರದವರು, ಆವಾಗ ಎಂಥ ದೋಷಗಳು ಅಂದರೆ ಫಸ್ಟ್ ಕ್ಲಾಸ್. ಯಾಕೆನ್ನಿ? ಪ್ರತಿಯೊಂದು ದಿವಸವೂ ಆತ್ಮ ಹೊರಗಡೆ ಹೊರಟೋದ್ರೆ ಹೆಣಕ್ಕೆ ಸಮಾನ. ಈ ಹೆಣ ಸ್ನಾನ ಮಾಡದೆ ಶುಭ್ರೀಕರಣ ಪಡಿಸ್ಕೊಳ್ದೆ ಇದ್ರೆ ಮನೇಲಿ ಎಂತೆಂಥ ದೋಷಗಳು. ಇವತ್ತೆಷ್ಟು ಜನ ಅಯ್ಯೋ ಚಳಿಯಪ್ಪ ನಾನು ಸ್ನಾನ ಮಾಡಲ್ಲ, ಯಾರು ಮಾಡ್ತಾರೆ ಬೆಳಗ್ಗೆ? ಇವನು 7 ಗಂಟೆಗೆ ಹೋಗ್ಬೇಕು ಕೆಲಸಕ್ಕೆ, ಎದ್ದು ಮಾಡೋದು 4 ಗಂಟೆಗೆ. ನಿಮ್ಮ ತಾತ ಮನೆ ಗಂಟೆನೇ ಹೋಗ್ಬೇಕು. ನಾವೆಲ್ಲ ಹೇಳಲ್ಲ ದಿನ 4:15ಗೆ. ಎಂಥ ಚಳಿ ಇರಲಿ, ಎಂಥ ಜಾಗದಲ್ಲಿರಲಿ, ಯಾವ ಸ್ಥಳ ಇರಲಿ, ಯಾವ ಸಮಯ ಇರಲಿ, ಹೇಳಬೇಕು. ಒಂದು ಸಮಯ ಇಟ್ಕೊಂಡ್ಬಿಡ್ಬೇಕು. 6 ಗಂಟೆಗಾದ್ರೂ ಹೇಳಿ, ಹಾಳಾಗೋಗ್ಲಿ. ಅದನ್ನು ಹೇಳ್ದೆ ಇದ್ರೆ ಹಿಂಗೆ ಸ್ನಾನವನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯ ಶುಚಿರ್ಭೂತವಾಗಿ ಮಾಡ್ಕೊಳ್ಳೋದು ದೇಹನಲ್ಲ, ದೇಹದೊಳಗಿರ್ತಕ್ಕಂಥ ಆತ್ಮ ಸಂಪ್ರೋಕ್ಷಣೆ ವಾಪಸ್ ಬಂದಿದೆ. ಅದಕ್ಕೆ ದುಸ್ವಪ್ನವನ್ನು ಕಂಡಿರತಕ್ಕಂಥ ನಿಜವಾಗತ್ತೆ ಬೆಳಗಿನ ಜಾವದಲ್ಲಿ. ಮಾಧ್ಯಾಹ್ನಿಕ ಅಂದರೆ ಮಧ್ಯರಾತ್ರಿಯಲ್ಲಿ ಅಕಸ್ಮಾತ್ ಬಂದರೆ, ಅಕಸ್ಮಾತ್ ನೀವು ಪಶ್ಚಿಮಕ್ಕೆ ತಲೆ ಹಾಕೊಂಡಿದ್ರೆ ಸತ್ಯವಾಗಕ್ಕಿಂತ ಯಾವ ಕಾಲಕ್ಕೂ ಕೆಟ್ಟದೇ ಕಾಣ್ತಾ ಇರುತ್ತೆ. ದಕ್ಷಿಣಾಭಿಮುಖಕ್ಕೆ ಹಾಕೊಂಡ್ರೆ ಅಂತ ಇಟ್ಕೊಳ್ಳಿ ತಲೆನ, ಯಾವ ಕಾಲಕ್ಕೂ ಋಣಬಾಧೆಯಲ್ಲೇ ಇರ್ತೀರಾ. ಏನೇನೋ ಮುಂದಕ್ಕೆ ಬರ್ತಕ್ಕಂಥದ್ದಲ್ಲ, ಹಿಂದೆ ಆಗಿರೋದು ಜ್ಞಾಪಿಸ್ತಾ ಇರತ್ತೆ. ಹುಷಾರ್ 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 ಅಂತ ಜ್ಞಾಪಿಸ್ಕೊಳ್ಳಲ್ಲ. ಅದಕ್ಕೆ ಹೇಳೋದು, ಕೆಲವರಿಗೆ ಅಕಸ್ಮಾತ್ ಈ ವರ್ಷ ಋಣವನ್ನು ತೀರಿಸ್ಕೊಳ್ಳದಿದ್ರೆ ಯಾರ್ಯಾರ ಹತ್ರ ಲ್ಯಾಂಡ್ ಇಸ್ಕೊಂಡಿರ್ತಿರೋ, ಲ್ಯಾಂಡ್ಗೆ ದುಡ್ಡು ಇಸ್ಕೊಂಡಿರ್ತಿರೋ, ಅಥವಾ ಭೂಮಿಯಲ್ಲಿ ಯಾವುದಾದ್ರೂ ದುಡ್ಡನ್ನು ಕಬಳಿಸ್ಕೊಂಡಿರ್ತಿರೋ, ಇನ್ನೊಬ್ಬನ ಸಾಲ ಇಸ್ಕೊಳ್ದೆ ಕೊಡದೆ ಹಾಗೆ ಬಿದ್ದಿರ್ತಿರೋ, ಅಥವಾ ನೋಡೋಣ ಬಿಡು ಅಂತ ಅವ್ರ ಮೇಲೆ ಜಬರ್ದಸ್ತ್ ಮಾಡ್ತಿರೋ, ವಾಹನ ಇಸ್ಕೊಂಡಿರ್ತಿರೋ, 1 ರೂಪಾಯಿ ಇಸ್ಕೊಳ್ಳಿ, 10 ರೂಪಾಯಿ ಇಸ್ಕೊಳ್ಳಿ, 10 ಕೋಟಿ ಇಸ್ಕೊಳ್ಳಿ, ಎಷ್ಟು 100 ಕೋಟಿ ಇಸ್ಕೊಳ್ಳಿ, ವಾಪಸ್ ಮುಲಾಜಿದ್ದೆ ಕೊಡದೇ ಇದ್ರೆ ನಿಮಗೆ ಚಿಪ್ ಗ್ಯಾರಂಟಿ, ಬೀದಿಲಿ ಅಂಬಾ ಅನ್ನೋ ಲಿವಿಸ್ ಗ್ಯಾರಂಟಿ. ಯಾಕೆಂದ್ರೆ ವರಹಸ್ವಾಮಿ ದೇವತಾ ಅನುಗ್ರಹ. ಈ ವರ್ಷದ ದೇವತೆ ಯಾರು ಗೊತ್ತಾ? ಮೊದಲಾದ ಪಾಪ ನಿಮ್ಗೆಲ್ಲರಿಗೂ ಹೇಳ್ತಿದ್ದೆ, 4 ವರ್ಷಗಳ ಕಾಲ ಕುಜ. ನಾನು ಮೊದಲು ಮಾಧ್ಯಮದಿಂದ ಶುರು ಮಾಡಿದಾಗ 4 ವರ್ಷಗಳ ಕಾಲ ಕುಜನೇ ಇದ್ದ. ರೂಲಿಂಗ್ ಪ್ಲಾನೆಟ್ ಅಂದ್ರೆ ಒಂದೊಂದು ವರ್ಷಕ್ಕೆ ಯಾರ್ಯಾರು ರೂಲಿಂಗ್ ಇರ್ತಾರೆ ಅಂತ. ಈ ವರ್ಷದಿಂದ ರಾಹು ಸುಮ್ಮನೆ ಬಿಡಲ್ಲ ಅವನು. ರಾಹು ಬಂದು ಹಾವಿದ್ದ ಹಾಗೆ, ಮಾಡಿದ್ರೆ ನ್ಯಾಯ, ಮಾಡದಿದ್ರೆ ಟಸ್ ಅಂತ ಕಚ್ಚಿಬಿಡ್ತಾನೆ. ಹುಷಾರ್. ಯಾವಾಗ ಕಚ್ತಾನೆ, ಯಾವ ಸಮಯಕ್ಕೆ ಕಚ್ತಾನೆ ಗೊತ್ತಾಗೋದಿಲ್ಲ. ಇದಕ್ಕೆಲ್ಲ ಕಾರಣ ಯಾರೋ? ವರಹ ತತ್ವ. ಅದಕ್ಕೆ ರಾಹು ತತ್ವದಲ್ಲಿ ವರಹಾದೇವಿಯಾಗಿರೋನ್ನ ಸಾಯಂಕಾಲದಲ್ಲಿ ಸ್ಮರಣೆ ಮಾಡಿಕೊಂಡ್ರೆ ಸೌಂದರ್ಯ ಏನು ಹೇಳುತ್ತೆ? ರಾಮಸ್ಕಂದಂ ಹೇಳ್ಕೊಂಡ ತಕ್ಷಣ ಈ ಶ್ಲೋಕವನ್ನು ಹೇಳ್ಕೋಬೇಕು. ಆಗ ದುಸ್ವಪ್ನಗಳು ಬರದೇ ಇದ್ದ ಹಾಗೆ, ದುಃಖಗಳು ಬರೆದಿದ್ದ ಹಾಗೆ, ರಾತ್ರಿ ಮಲ್ಕೊಂಡಾಗ ಸುಮ್ಮನೆ ದೇಹ ಇದ್ದ ಹಾಗೆ, ಆತ್ಮಗಳಿಗೆ ಯಾವುದೇ ದೋಷವಿಲ್ಲದಿದೆ ಕಾಪಾಡತ್ತೆ ಈ ರಕ್ಷೆ. ಆ ಶ್ರೀರಕ್ಷೆ ಇರಬೇಕು ಅಂದರೆ ವರಹಾದೇವಿ, ಆ ವರಾಹಿ ಅಂತಕ್ಕಂಥವಳು ವರಹ ಸ್ವರೂಪದಲ್ಲಿರ್ತಕ್ಕಂಥ ವಾರಾಹಿ ಆಗ್ತಾಳೆ. ಇವಳನ್ನ ನಿಜವಾಗಿ ನೋಡಬೇಕು ಅಂತ ತಂಜಾವೂರು ಬೃಹದೇಶ್ವರ ದೇವಸ್ಥಾನದ ಹಿಂಬದಿಯಲ್ಲಿ ಮೂಲೆ ಒಳಗಲ್ಲ, ಮಧ್ಯದಲ್ಲಿ ವಟವೃಕ್ಷದ ಕೆಳಭಾಗದಲ್ಲಿ ಇವತ್ತಿಗೂ ಜೀವಂತವಾಗಿ ಉದ್ಭವ ಮೂರ್ತಿಯಾಗಿ 3 ಅಡಿ ವಿಗ್ರಹ
ಸಿದ್ಧಪುರುಷರು ಮಾಡಿರತಕ್ಕಂಥದ್ದು, ನವಪಾಷಾಣದಲ್ಲಿ ಮಾಡಿರತಕ್ಕಂಥದ್ದು. ಪ್ರತಿದಿನ ನೀವು ಸಾಯಂಕಾಲದಲ್ಲಿ ನೋಡ್ಬೋದು 6 ಗಂಟೆಯಿಂದ 7 ಗಂಟೆ ದೊಡ್ಡ ಒಂದು ಸರ್ಪ ಅಮ್ಮನವರ ಮೇಲೆ ಬಂದು ಕೂತ್ಕೊಂಡಿರುತ್ತೆ. ಯಾರು ಮುಟ್ಟಲ್ಲ, ಎಲ್ಲಿಂದ ಬರುತ್ತೆ ಅಂತ ನೋಡಲ್ಲ. ಬಾಗಿಲು ಗ್ರಿಲ್ ಹಾಕಿರ್ತಾರೆ. ಲಕ್ಷ್ಮಣ ಹಾವು ದರ್ಶನ ಮಾಡ್ಬೋದು, ವಾರಾಹಿ ನಮಸ್ಕಾರ ಮಾಡ್ಬೋದು. ಇವಳ ವಾಹನ ಯಮ ಅಂತ ಹೇಳಿದ್ದೆ. ಆ ಯಮ ಪಕ್ಕದಲ್ಲಿ ಕೂತ್ಕೊಂಡಿರ್ತಾಳೆ. ಯಮಣಿ ಆಗಿರ್ತಕ್ಕಂಥವಳು, ಯಮನ ಹೆಂಡತಿ ಅಯ್ಯೋ ಅಂತಕ್ಕಂಥವಳು ಪಕ್ಕದಲ್ಲಿ ಇರ್ತಾಳೆ. ವಾಹನದ ಮೇಲೆ ಕಾಲಿಟ್ಟಿರ್ತಾಳೆ, ಎಮ್ಮೆ ಮೇಲೆ. ಆದ್ರಿಂದ ಹುಷಾರ್ ಹುಷಾರ್ ಹುಷಾರ್. ಶ್ಲೋಕ ನೋಡೋಣ ಬನ್ನಿ. तव स्वाधिष्ठाने हुतवहम् अधिष्ठाय निरतम् समीडे संवर्तम् जननि महतीम् तां च समयाम् यदा लोके लोकान् दहति महसि क्रोधकलिते दयार्द्राया दृष्टिः शिशिरम् उपचारं रचयति तव स्वाधिष्ठाने हुतवहम् अधिष्ठाय निरतम् समीडे संवर्तम् जननि महतीं तां च समयाम् यदा लोके लोकान् दहति महसि क्रोधकलिते दयार्द्राया दृष्टिः शिशिरम् उपचारं रचयति. ತವ ಸ್ವಾದಿಷ್ಠಾಂ ಅಂದ್ರೆ ಯಾವತ್ತು ತಿಳ್ಕೊಳ್ಳಿ, ನಾವು ಕಿರುಹೊಟ್ಟೆ ಅಂತೀವಿ. ಹೆಣ್ಣು ಮಕ್ಕಳಿಗೆ ಸೃಷ್ಟಿಯ ಜಾಗ ಅಂತ ಕರಿತೀವಿ. ಅಂಗಗಳಿಗೆ ಸ್ತ್ರೀ ರಕ್ಷಣೆಯನ್ನ ಮಾಡತಕ್ಕಂಥ ವಾರಾಹಿ ವಾಸಸ್ಥಳವೇ ಆ ಸ್ಥಳ. ಅದಕ್ಕೆ ತವ ಸೃಷ್ಟಿ ಅಂದ್ರೆ ನಿನ್ನ ಸೃಷ್ಟಿಯಲ್ಲಿ ಜಗನ್ಮಾತೆ ಎಂಥ ಎಂಥ ಲೋಕಗಳನ್ನು ನೋಡಿದ್ದೀವಿ. 84 ಲಕ್ಷ ಯೋನಿಕೂಟಗಳಲ್ಲಿ ಹುಟ್ಟಿ ಬೆಳಿತೀವಿ. ಇಷ್ಟೂ ಜೀವರಾಶಿಗಳು ನಿನ್ನಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು. ಮರವಾಗಿರ್ತೀವಿ, ಗಿಡವಾಗಿರ್ತೀವಿ, ಹಲ್ಲಿಯಾಗಿರ್ತೀವಿ, ಹಂದಿಯಾಗಿರ್ತೀವಿ, ನಾಯಾಗಿರ್ತೀವಿ, ಬೆಕ್ಕಾಗಿರ್ತೀವಿ. ಎಷ್ಟು ಸಲಿ ನಾಯಿ? 5 ಸಲಿ ನಾಯಾದ ಮೇಲೆ, 2 ಸಲಿ ಹಸು ಆದ ಮೇಲೆ ನಾವು ಪರಿಪೂರ್ಣವಾಗಿ ಗೋಪಶು. ಅದಾದ ಮೇಲೆ ಪುಣ್ಯವನ್ನ ಸಂಪಾದನೆ ಮಾಡಿದ್ರೆ ಮನುಷ್ಯ ಜನ್ಮ. ಅದರಿಂದ ನೀವು ಮನುಷ್ಯರು ಇಷ್ಟೆಲ್ಲ ಜನ್ಮವನ್ನ ತಾಳಿ ಬಂದ ಮೇಲೆ ಮನುಷ್ಯ ಜನ್ಮ ಬಂದಿರಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ರೆ ಮನುಷ್ಯನಾಗಿ ಬರಬೇಕಾದ್ರೆ 7 ಜನ್ಮ ಸಪ್ತಮಾತ್ರಿಕಾ ಜನ್ಮ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರೂ ಗಂಡಸರಾಗ್ಲಿ ಹೆಂಗಸರಾಗಿ 7 ಜನ್ಮ ಹೆಂಗಸರಾಗಿ ಹುಟ್ಟಿ ಮತ್ತೆ ಸಾವನ್ನಪ್ಪಬೇಕು. ಅಕಸ್ಮಾತ್ ಕೇತು ಏನಾದರೂ ಮೋಕ್ಷವನ್ನು ಕೊಟ್ಟರೆ ಪುನರ್ಜನ್ಮ ಇಲ್ಲ. ಅಂಥವ್ರಿಗೆ 1000ದಲ್ಲಿ ಅಬ್ಬಬ್ಬ ಅಂದ್ರೆ ಒಂದು 20-30 ಜನಕ್ಕೆ ಮಾತ್ರ. ಅದಕ್ಕೆ ಆ ಒಂದು ಸಮಯ ಬಿಟ್ಟು ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದವನು ಸಾಯಲೇಬೇಕು, ಸತ್ತ ಮೇಲೆ ಮತ್ತೆ ಹುಟ್ಟಲೇಬೇಕು. ಆದರೆ 7 ಸಲಿ ಸಪ್ತಮಾತೃಕಾ ಜನ್ಮ ಹೆಣ್ಣಾಗಿ ಹುಟ್ಟು ಬಂದರೆ ಎಷ್ಟು ಜನ ನಿಮ್ಮ ಹೆಣ್ಣುಮಕ್ಳು. ಇವತ್ತು ಶುಕ್ರವಾರ ಹೇಳ್ತೀನಿ ಕೇಳಿ, ಎಲ್ಲಾ ಹೆಣ್ಣುಮಕ್ಳು ಪುಣ್ಯವಂತರು. ನೀವು ಹೇಳೋದೇನು ಅಂದ್ರೆ ಅಡಿಗೆ ಮನೆ 24 ಗಂಟೆ ಕೆಲಸ, ಯಾವಾಗ ನೋಡಿದ್ರು ಗಂಡರ ಶೋಷಣೆ, ಹಾಗೆ ಹೀಗೆ ಅಂತೀರ. ಪೆದ್ದುಗಳ ನಿಮ್ಮ ಸಮಭಾವ ಗಂಡಸರು ಬರಕ್ಕೋಸ್ಕರನೇ ಗಾಯತ್ರಿ ಮಂತ್ರ ಅಂತ ಹೇಳುತ್ತೆ. ನಿಮ್ಮ ಸಮ ಬರಕ್ಕೆ ಸಾಧ್ಯವಿಲ್ಲ ಗಂಡಸು. ಅದಕ್ಕೋಸ್ಕರ ಯಾರು ಯಜ್ಞೋಪವೀತ ಧಾರಣೆಯನ್ನು ಮಾಡಿಕೊಂಡು, ಯಾವ ಮನುಷ್ಯ ಬ್ರಾಹ್ಮಣ ಅಂದ್ರೆ ಜಾತಿ ಅಲ್ಲ, ಬ್ರಹ್ಮ ತೇಜಸ್ಸು ಬ್ರಹ್ಮಜ್ಞಾನವನ್ನು ಹೊಂದಿರೋನು ಜಾತಿಯತ್ವ. ಅದಕ್ಕೆ ಅವನಿಗೆ ಒಂದು ಪಟ್ಟ ಅದು. ಆ ಬ್ರಾಹ್ಮಣ ಅಂದ್ರೆ ಸರ್ವವನ್ನೂ ಬಲ್ಲವನು, ತ್ಯಾಗವನ್ನ ಮಾಡತಕ್ಕಂಥವನು. ಆಗ ಗಾಯತ್ರಿಯನ್ನು ಹೇಳ್ಕೊಂಡ್ರೆ ಹೆಣ್ಣಿಗೆ ಸಮ. ಅದಕ್ಕೆ ಹೆಣ್ಣು 7 ಪಟ್ಟು ಶಕ್ತಿ. ಅದಕ್ಕೆ ಸಪ್ತಮಾತೃಕಾ ಜನ್ಮ. ನಾವುಗಳು ಗಂಡಸರು ವಿಶೇಷವಾಗಿ ಬರ್ತಕ್ಕಂಥ ಜನ್ಮ. ನಾವು ಆ ಜನ್ಮ ಬ್ರಹ್ಮಚಾರಿ. ಇದಕ್ಕೆ ವಿಶೇಷವಾಗಿ ಏನಂತೀವಿ? ಮೋಕ್ಷ ಲಭ್ಯತೆ, ಇಚ್ಛಾಮರಣ. ನಿಮಗೆಲ್ಲ ಹಾಗಾಗಲ್ವೇ? ಎಲ್ಲರಿಗೂ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟಬೇಕು, ಸಾಯಲೇಬೇಕು. ಅದಕ್ಕೆ ಭೀಷ್ಮ ಪತಾಮಹನು ಇಚ್ಛಾಮರಣಿ, ಯಾವಾಗ ಬೇಕೋ ಅವಾಗ ಹೋಗ್ತಾರೆ. ಇದೆಲ್ಲ ಎಷ್ಟು ಜನ್ಮದ ಪುಣ್ಯ ಮಾಡಿದ್ರೆ ಈ ಜನ್ಮ. ಅದಕ್ಕೆ ಹೇಳೋದು, ಪ್ರಾಣಿಗಳು ಮಾತಾಡಕ್ಕಾಗಲ್ಲ. ಹೇಳುತ್ತಂತೆ ಎಮ್ಮೆ ಪಕ್ಕದಲ್ಲಿ ಕೂತ್ಕೊಂಡು. ಇದಕ್ಕೂ ಸನಕಾದಿ ಮಹರ್ಷಿಗಳಲ್ಲಿ ಜ್ಞಾನದೇವನ ನೀವು ನೋಡಬೇಕಾಗಿತ್ತು. ಆಗ ಅವನು ಹೇಳ್ತಾನೆ, ಪ್ರಾಣಿಗಳು ವೇದ ಹೇಳುತ್ತೆ ಎಂದಾಗ ಆ ಎಮ್ಮೆ ಬಾಯಲ್ಲಿ ವೇದವನ್ನು ಹೇಳಿಸ್ತಾನೆ ಜ್ಞಾನದೇವ. ಅದಕ್ಕೆ ಹೇಳೋದು, ಜೀವಂತವಾಗಿರೋವರೆಗೂ ವಾರಾಹಿ ಪೂಜೆಯನ್ನ ಮಾಡಿಕೊಂಡು ಪ್ರತಿಯೊಬ್ಬ ಮನುಷ್ಯ ಪ್ರಾಣಿಗಳ ತರ ಆಡಬೇಡಿ. ಯಾವ ಕಾಲಕ್ಕೂ ಮನುಷ್ಯನಾಗಿ ವರ್ತಿಸ್ಕೊಳ್ಳಿ. ಬಾಯಲ್ಲಿ ಬಿಟ್ಟು ಹೇಳ್ಬೋದು, ನೋವಿದೆ, ಕಷ್ಟ ಇದೆ ಅಂತ ಹೇಳ್ಕೊಳಕ್ ಅವಕಾಶ. ಅದಕ್ಕೆ ಯಾರ ಹತ್ರ ಹೇಳ್ಬೇಕು ನೀವು? ದೇವರನ್ನೊಬ್ಬನ್ ಬಿಟ್ಟು ಯಾರ ಕೈಯಲ್ಲೂ ಹೇಳಕ್ಕಾಗದಿರೋ ಈ ಒಂದು ಸೌಂದರ್ಯ ಶ್ಲೋಕವನ್ನ ಪ್ರತಿದಿನ ಸಾಯಂಕಾಲ ಹೇಳ್ಕೊಳ್ಳಿ. ಆ ದೇವಿ ವಾರಾಹಿ ನಿಮಗೆಲ್ಲ ಕೃಪಾ ಕಟಾಕ್ಷವನ್ನ ಮಾಡಲಿ ಅಂತ ಹೇಳಿ ನಾವು ಹಾರೈಸ್ತೀವಿ.